ಹಾಯ್ ಫ್ರೆಂಡ್ಸ್. ಸೊ ನಿಫ್ಟಿ ಏನಾಗಿದೆ ಅಪ್ಡೇಟ್ ನೋಡೋಣ ಈಗ. ಸೊ ನಾನು ನಿನ್ನೆ ಏನು ಹೇಳಿದ್ದೆ, 25,800 ಇತ್ತಲ್ಲ, 800 RSI 57 ಇದೆ. ಸೊ ಇಲ್ಲಿಂದ ಮೇಲ್ ಹೋಗಲ್ಲ ಅಂತ ಹೇಳಿ 850 ಇರೋದ್ರಿಂದ ಇಲ್ಲಿಂದ ಮೇಲ್ ಹೋಗಲ್ಲ ಅಂತ ಹೇಳಿ 900 ಇತ್ತು. ಸೊ 900 ಇನ್ನೂ ಸೇಫರ್ ಸೈಡ್ ಇರೋಣ ಅಂತ ಹೇಳಿ ನಾನು 950 ಕಾಲ್ನ ಸೆಲ್ ಮಾಡಿದ್ದೆ. ನೋಡಿ ಇಲ್ಲಿದೆಯಲ್ಲ, 850 ಅರೌಂಡ್ ಕ್ಲೋಸ್ ಆಗಿತ್ತು. 900 ಅಂದರೆ ತುಂಬ ಹತ್ರ ಆಗುತ್ತೆ. 950 ಸೆಲ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು. ನೋಡಿ ಇಲ್ಲಿ ರೀಚ್ ಆಗಲ್ಲ, 900 ಹತ್ರ ಆಗುತ್ತೆ, 950 ರೀಚ್ ಆಗಲ್ಲ ಅಂತ ನಾನು ಇಲ್ಲಿ ಸೆಲ್ ಮಾಡಿದ್ದೆ. ನೋಡಿ ಇಲ್ಲಿದೆಯಲ್ಲ 950 ಆ ಥರ ಅಂದ್ಕೊಂಡು ನಾನು 950 ಸೆಲ್ ಮಾಡಿದ್ದು. ಮಾರ್ನಿಂಗ್ ಓಪನ್ ಆಗ್ತಿದ್ದಂಗೆ ನೋಡಿ 950ಗೆ ಆರಾಮಾಗಿ ರೀಚ್ ಆಗೋಯ್ತು. ಓಪನ್ ಆಗ್ತಿದ್ದಂಗೆ ನಾನು ಮಾರ್ನಿಂಗ್ಗೆ ಒಂದು 1200 ಚೇಂಜ್ ಸಮಥಿಂಗ್ ಲಾಸ್ ನೋಡ್ತಾ ಇದ್ದೆ. ಇಮಿಡಿಯೇಟಾಗಿ ಅದು ಡೌನ್ ಆಯಿತು, ಒಂದು 500-600 ರೇಂಜಿಗೆ ಡೌನ್ ಆಯಿತು. ಬಟ್ ಸ್ಟಿಲ್ ಲಾಸಲ್ಲೇ ಇದ್ದೆ. ನಾನು ಮೇಲೆ ಹೋಗಲ್ಲ ಅಂದ್ಕೊಂಡಿದ್ದು ಮೇಲೆ ಹೊಟ್ಟೋಯ್ತಿದ್ದು. ನೋಡಿ ಇದು RSI ನೋಡಿದ್ರೆ 75-80 ಹತ್ತತ್ರ ಹೋಗಿತ್ತು. ನಾನು ನೋಡಿದಾಗ 80 ಹತ್ತತ್ರ ನಡೀತಾ ಇತ್ತು, 80-78 ಹತ್ತತ್ರ. ಸೊ ನನಗೊಂದು ಕನ್ಫರ್ಮೇಷನ್ ಸಿಕ್ತು, ಕಂಪ್ಲೀಟ್ಲಿ ಓವರ್ ಬಾಟ್ ರೇಂಜಲ್ಲಿದೆ. ಸೊ ಇನ್ನು ಕೆಳಗಡೆ ಬಂದೇ ಬರುತ್ತೆ ಅಂತ ನನಗೆ ಕನ್ಫರ್ಮೇಷನ್ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ಇದನ್ನು ಲಾಸಲ್ಲೇ ಎಕ್ಸಿಟ್ ಆದೆ ನಾನು. ಇಲ್ಲಿದೆಯಲ್ಲ 950 ಮತ್ತು 300. ಸೊ 375-700 ಅಂದರೆ ಒಂದು 200 ಚೇಂಜ್ ಲಾಸ್ ಆಯಿತು. ಸೊ ನಾನು ಇದು ಲಾಸಲ್ಲೇ ಎಕ್ಸಿಟ್ ಆದೆ. ಆಮೇಲೆ ಡೌನ್ ಬೀಳುತ್ತೆ, ಕೆಳಗಡೆ ಬೀಳುತ್ತೆ ಅಂತ ಗೊತ್ತಾಯ್ತಲ್ಲ, 950 ಹತ್ತತ್ರ ಇಲ್ಲಿ ಡೌನ್ ಫಾಲ್ ಅಂತ ಬಂದೇ ಬರುತ್ತೆ ಅಂತ ಗೊತ್ತಿದ ಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಶಾರ್ಟ್ ಪುಟ್ ಸೈಡ್ ಯಾವ್ದಾದ್ರು ಒಂದು ತೊಗೊಂಡೆ. ಸೊ 900-950 ತೊಗೊಂಡು ಸ್ಮಾಲ್ ಪ್ರಾಫಿಟ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದೆ. ನಾನು ಪ್ರಾಫಿಟ್ ಮಾಡಿಕೊಂಡು ಇಲ್ಲೇನು ಲಾಸ್ ಆಗಿತ್ತು, ಈ ಲಾಸ್ನ ರಿಕವರ್ ಮಾಡ್ಕೊಂಡು ಸ್ವಲ್ಪ ನಾನು ಪ್ರಾಫಿಟ್ ಸೈಡ್ ಬಂದುಬಿಟ್ಟೆ ನಾನು ಕಂಪ್ಲೀಟಾಗಿ. ಅದಾದಮೇಲೆ ಮಾರ್ನಿಂಗ್ ಒಂದು 11:30-12 ಗಂಟೆ ಆ ರೇಂಜಲ್ಲಿ ಸ್ವಲ್ಪ ಎಂಡ್ ಆಫ್ ದಿ ಇವತ್ತು ಎಕ್ಸ್ಪೈರ್ ಅಲ್ವಾ, ಟ್ಯೂಸ್ಡೇ ನಿಫ್ಟಿ ಎಕ್ಸ್ಪೈರ್ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಡಿಕೆನ ಸ್ವಲ್ಪ ತಿನ್ನೋಣ ಅಂಥೇಳಿ ಸೊ ಇದನ್ನು ಸೆಲ್ ಮಾಡಿದೆ. ಯಾವುದು 26,000 ಕಾಲು, ಇದು ಜಸ್ಟ್ ಹೆಡ್ಜಿಂಗ್ ಮಾಡೋ ಥರ ತೊಗೊಂಡಿದ್ದು. ಸೊ ಇಲ್ಲೊಂದು 900-800 ಚೇಂಜ್ ಬಂತು, 900 ಸಮಥಿಂಗ್ ಪ್ರಾಫಿಟ್ ಬಂತು. ಸೊ ನನ್ನ ಮಾರ್ನಿಂಗ್ ಪ್ರಾಫಿಟ್ಟು ಒಂದು 200-300 ಚೇಂಜ್ ಇತ್ತು. ಇದು ಶಾರ್ಟ್ಸ್ ಇದು ಎಕ್ಸ್ಪೈರಿ ಆಗಿದ್ರಿಂದ ಇದು ಎಕ್ಸ್ಪೈರ್ ಆಗಿ ಇಲ್ಲೊಂದು 900 ಬಂತು. ಸೊ ಟೋಟಲಿ ಇವತ್ತು ನಾನು ಬುಕ್ ಮಾಡಿದಂಥ ಪ್ರಾಫಿಟ್ಟು 1200 ನಾನು. ಸೊ ಇವತ್ತಿನ ಪ್ರಾಫಿಟ್ 1200. ಇದಾದಮೇಲೆ ಈವ್ನಿಂಗ್ ಅರೌಂಡ್ 3:30 ಅಷ್ಟೊತ್ತಿಗೆ ತೊಗೊಂಡೆ ಇದು ಸೆನ್ಸೆಕ್ಸ್ ಟ್ರೇಡ್ಸ್ಗಳನ್ನೆಲ್ಲ. ನೋಡಿ ಇವತ್ತು ಅಷ್ಟೊಂದೇನು ಟ್ರೇಡ್ ಮಾಡಿಲ್ಲ, ಬರೀ 16 ಆರ್ಡರ್ಸ್ ಅಷ್ಟೇ. ಸೆನ್ಸೆಕ್ಸು ನೋಡಿ ಇದು 3.25-3 ಅಷ್ಟಲ್ಲಿ ತೊಗೊಂಡಿದ್ದು ಲಾಸ್ಟ್ ಮೂಮೆಂಟಲ್ಲಿ. ಏನಕ್ಕೆ ತೊಗೊಂಡೆ ಅಂತ ಹೇಳ್ಬಿಡ್ತೀನಿ ಈಗ. ಸೊ ಇವತ್ತು ಮಂಗಳವಾರ, ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದು ಥರ್ಸ್ಡೇ. ಸೊ ಟೈಮ್ ಡಿಕೆ ಪ್ರಕಾರ ಬಿಗಿನಿಂಗ್ ಆಫ್ ದಿ ವೀಕ್ಗಳಲ್ಲಿ ಅಂದರೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ ಈ ಪೀರಿಯಡ್ಗಳಲ್ಲಿ ಟೈಮ್ ಡಿಕೆ ತುಂಬಾ ಕಡಿಮೆ ಇರುತ್ತೆ. ಅಷ್ಟೊಂದೇನು ಜಾಸ್ತಿ ಟೈಮ್ ಪ್ರೀಮಿಯಂ ಶಿಂಕ್ ಆಗಲ್ಲ. ಬಟ್ ವೆಡ್ನಸ್ಡೇ, ಥರ್ಸ್ಡೇ ಬರುತ್ತಲ್ಲ, ಈ ಲಾಸ್ಟ್ 2 ಡೇಸಲ್ಲಿ ತುಂಬಾ ಫಾಸ್ಟಾಗಿ ಟೈಮ್ ತೀರಾ ಡಿಕೆ ಆಗುತ್ತೆ, ಅಂದರೆ ಪ್ರೈಸ್ ಡಿಕೆ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಎರಡು ಕಡೆ ಶಾರ್ಟ್ ಸೆಲ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡೋಣ. ಸೊ ಮಾರ್ಕೆಟ್ ಕ್ಲೋಸ್ ಆಗಿರೋದು ಸೆನ್ಸೆಕ್ಸ್ ಎಷ್ಟಾಗಿದೆ, 84,200 ಹತ್ತತ್ರ ಕ್ಲೋಸ್ ಆಗಿದೆಯಲ್ಲ. ಸೊ ನಾನು RSI ನೋಡಿದೆ. ಇಲ್ಲಿ RSI ಎಷ್ಟಿದೆ, 43 ಇದೆ. ಸೊ 43 ಅಂತ ಜನರಲಿ RSI ಎಷ್ಟಿರುತ್ತೆ, 30-40 ಪಾಯಿಂಟ್ಸ್ ರೇಂಜಲ್ಲಿ ಇರುತ್ತೆ, 30 ಅಥವಾ 25 ರೇಂಜಲ್ಲಿ. ಸೊ ಇಲ್ಲಿಂದ ಮ್ಯಾಕ್ಸಿಮಮ್ ಬಿಟ್ಟರೆ ಕಡಿಮೆ ಅಷ್ಟೇ ಬೀಳೋದು, 40-30 ಅಷ್ಟೇ ಬೀಳುವಷ್ಟು 30 ಇರೋದ್ರಿಂದ ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ 84,000 ಮ್ಯಾಕ್ಸಿಮಮ್ ಬೀಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನು ಮಾಡಿದೆ, ತುಂಬಾ ಹತ್ರ ಇರೋದ್ರಿಂದ, ಫಾಲಿಂಗ್ ಸೈಡ್ ತುಂಬಾ ಹತ್ರ ಇರೋದ್ರಿಂದ ನಿಯರ್ ಬೈ ಇಲ್ಲಿ ನೋಡಿ, ಇಲ್ಲೆಲ್ಲ ಸಪೋರ್ಟ್ ಇದೆಯಲ್ಲ, ಇಷ್ಟೊಂದೆಲ್ಲ ಜಾಸ್ತಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಇದಕ್ಕಿಂತ ಜಾಸ್ತಿ ಬೀಳಲ್ಲ ಅಂತ ನಾನೇನು ಮಾಡಿದೆ, 84,000ನ ಬೇಸಾಗಿ ಇಟ್ಕೊಂಡು
ನಾನು ಶಾರ್ಟ್ ಸೆಲ್ಲಿಂಗ್ ತೊಗೊಂಡೆ, ಪುಟ್ ಸೈಡ್ನ ಶಾರ್ಟ್ ಮಾಡಿದೆ. ಯಾವುದನ್ನು ಮಾಡಿದೆ ನೋಡಿ, 84 ಇಲ್ಲಿದೆಯಲ್ಲ, 84ಗಿಂತ ಬೀಳಲ್ಲ ಅಂತ ಹೇಳಿ ನಾನೇನು ಮಾಡಿದೆ, 83,900ನ ಶಾರ್ಟ್ ಮಾಡಿದ್ದೀನಿ ಇಲ್ಲಿ 146. ಇದನ್ನು ಹೆಡ್ಜ್ ಮಾಡೋಕ್ಕೆ 37 rupees ಇದನ್ನು ಹೆಡ್ಜ್ ಮಾಡಿದ್ದೀನಿ. ಸೊ ನನ್ನ ನೆಟ್ ಪ್ರಾಫಿಟ್ ಏನಾಗುತ್ತೆ, ಸೊ ಎಲ್ಲ ನಾನು ಅಂದ್ಕೊಂಡಂಗೆ ನಡೆದ್ರೆ 146.5 ಮೈನಸ್ 37.7, ಸಾರಿ 146.5 ಮೈನಸ್ 146.5 ಮೈನಸ್ 37.7, 108 ಪಾಯಿಂಟ್ ಸಿಗುತ್ತೆ ಇಂಟು 20. ಸೊ ಇದರಲ್ಲಿ ಒಂದು 2000 ಬರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ, ಬ್ಯಾಲೆನ್ಸ್ 86,000 ಇದೆ ನನ್ನ ಹತ್ರ ಈಗ ಅಕೌಂಟಲ್ಲಿ. ಹಾಗಾಗಿ ನನಗೆ ಎರಡು ಸೈಡ್ ಕಾಲ್ ತೊಗೊಳಕ್ಕೆ ಇದಾಯಿತು. ಆಲ್ಮೋಸ್ಟ್ ಒಂದು 37,000 ಬ್ಯಾಲೆನ್ಸ್ ಇತ್ತು ನನ್ನ ಹತ್ರ. ಹಾಗಾಗಿ ಹೇಗಿರೋ ನನಗೆ ಇಲ್ಲಿ ಪುಟ್ ಸೈಡ್ ಹತ್ರನೇ ತೊಗೊಂಡಿದ್ದೀನಿ. ಸೊ ಕಾಲ್ ಸೈಡ್ ಇಲ್ಲಿದೆಯಲ್ಲ, ಇದು ನೋಡಿ ಹತ್ರ ಇಲ್ಲಿ ಬಿದ್ದ ಮೇಲೆ ಹೋಗೋಂಥ ಚಾನ್ಸಸ್ ತುಂಬಾ ಇದೆ. 15 ಆಗ್ಬೋದು, 16 ಆಗ್ಬೋದು, 17 ಆಗ್ಬೋದು. ಹಾಗಾಗಿ ನಾನು ಕಾಲ್ ಸೈಡ್ ತುಂಬಾ ದೂರ ಬಂದಿದ್ದೀನಿ. ಕಾಲ್ ಸೈಡಲ್ಲಿ ನೋಡಿ ಶಾರ್ಟ್ ಸೆಲ್ ಮಾಡೋದು ಯಾವುದು, 85,000ನ ಕಾಲ್ ನಾನು ಸೆಲ್ ಮಾಡೋದು. ಸೊ ಇಲ್ಲಿದೆ ನೋಡಿ, ನಾನು ಇಲ್ಲಿ ಬಂದು ಸೆಲ್ ಮಾಡೋದು. ಮಾರ್ಕೆಟ್ ಇಲ್ಲಿದೆ, ನಾನು 85,000 ಇಲ್ಲಿಗೆ ಬಂದು ಇದನ್ನು ಸೆಲ್ ಮಾಡಿದ್ದೀನಿ. ಅದಕ್ಕೆ ಹೆಡ್ಜಿಂಗ್ ಆಗಿ ಇದನ್ನು ತೊಗೊಂಡಿರೋದು 1350 rupees ಅನ್ನೋದು. ಸೊ ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ, 50 ಮೈನಸ್ 13.5, 50 ಮೈನಸ್ 13.5 ಇಂಟು 20. ಸೊ ಇದರಲ್ಲಿ 730 rupees ಬರುತ್ತೆ. ಸೊ ಈಗ ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಪ್ರಾಫಿಟ್ ಬರೋಂಥದ್ದು ಯಾವುದು, 146 ಮತ್ತು 50, 146 ಪ್ಲಸ್ 50 ಮೈನಸ್ ಇದು 37.7 ಮೈನಸ್ 13.5. ಸೊ ನೆಟ್ ಪ್ರಾಫಿಟ್ ನನಗೆ 144 ಪಾಯಿಂಟ್ಸ್ ಬರೋ ಥರ ಇದೆ. ಇಂಟು 20 ಪಾಯಿಂಟ್ಸ್ ಅಂತಂದರೆ 2,800 ಅಥವಾ 2,900 rupees ನನಗೆ ಥರ್ಸ್ಡೇ ಒಳಗಡೆ ಬರುತ್ತೆ. ಸೊ ನೋಡಬೇಕು 2 days ಒಳಗಡೆ ಏನು ಬೇಕಾದ್ರೂ ಆಗ್ಬೋದು. ಸೊ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು, ಅಥವಾ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡೋಣ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಆ ಥರ ನಾವು ಅಡ್ಯಾಪ್ಟಿವ್ ಆಗಿ ನಮ್ಮ ಟ್ರೇಡ್ಸ್ಗಳನ್ನ ತೊಗೊಳ್ಳೋಣ. ಸೊ ಇದೇ ಅಪ್ಡೇಟು. ಸೊ ಏನಾಗುತ್ತೆ ನಾಳೆ ನೋಡೋಣ. ಥ್ಯಾಂಕ್ ಯು.